ಅವರು. ಒಂದೇ ನಿಮಿಷ, ಸಚಿವರಾದ ಚಲುವರಾಯಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಲುವರಾಯಸ್ವಾಮಿ ಅವರೇ. ನಮಸ್ತೆ ನಮಸ್ತೆ ಅಜಿತ್ ಸಿಂಹಾತ್ಮ ಅವರೇ, ಹೇಗಿದ್ದೀರಾ? ತಲುಪಿದ್ರಾ ದಿಲ್ಲಿ ಆರಾಮಾಗಿ? ಡೆಲ್ಲಿ ತಲುಪ್ತೆ ಸರ್. ಏನೀಗ ಮುಂದಿನ ಪ್ರೋಗ್ರಾಮು? ಸರ್ ಈಗ ಅಗ್ರಿಕಲ್ಚರ್ ಸೆಕ್ರೆಟರಿಯೇಟ್ಗೆ ಹೋಗಿ ವಾಪಸ್ ಬಂದೆ. ನಾಳೆ ಬೆಳಗ್ಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಭೇಟಿ ಮಾಡೋದಿದೆ 10:30 ಇಂದ 11 ಗಂಟೆ. ಎಷ್ಟೋ ತನಕ ಇದ್ರ ಸರ್ ಸೆಕ್ರೆಟರಿಯೇಟ್ ಅಲ್ಲಿ? ಸೆಕ್ರೆಟರಿಯೇಟ್ ಅಲ್ಲಿ ಅವ್ರು ರಾತ್ರಿ 11 ಗಂಟೆ ಗಂಟೆ ಇರ್ತಾರೆ ಬಿಡಿ. ಡೆಲ್ಲಿ ಕೆಲಸನೇ ಈವ್ನಿಂಗ್ ಅಲ್ವಾ. ಓಕೆ ಓಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ KC ವೇಣುಗೋಪಾಲ್ರನ್ನ ಭೇಟಿ ಆಗ್ತೀರಿ ನೀವು ಅಂತ ಫುಲ್ ಕರ್ನಾಟಕದ ತುಂಬೆಲ್ಲ ಸುದ್ದಿ ಇದೆ ಚಲುವರಾಯಸ್ವಾಮಿ ಅವರೇ. ನಾನು ಪ್ರಶಾಂತ್ ಮಾತಾಡೋದು. ಇಲ್ಲ, ನಾನು ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡೋ ಪ್ರೋಗ್ರಾಮು ಕೇಳಿಲ್ಲ ಅಥವಾ ಅಲ್ಲಿ ಹೋಗೂ ಇಲ್ಲ. ನನಗೆ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಶ್ಯೂಗೆ ಬಂದಿದ್ದೆ. ಓಕೆ, ನಾಳೆ ಮುಗಿಸ್ಕೊಂಡು ಮಧ್ಯಾಹ್ನ ರಿಟರ್ನ್ ಮಾಡ್ತೀನಿ. ನಿಮ್ ಜೊತೆ ಇನ್ನೊಂದು 8 ಜನ ಶಾಸಕರಿದಾರಲ್ಲ, ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ರಾ? ಇಲ್ಲ ಇಲ್ಲ, ಇದು ಏನೇನೋ ಕ್ವಶನ್ ಕೇಳ್ಬೇಡಿ, ನಾನು ಹೇಳ್ತೀನಿ ಏನ್ ಬೇಕಾದ್ರೆ ಕ್ವಶನ್ಗೆ. ರವಿ ಅವರು ನನ್ ಜೊತೆ ಫ್ಲೈಟ್ ಅಲ್ಲಿ ಬಂದಿದ್ದಾರೆ. ಅವ್ರದ್ದು ಟಿವಿದ್ ಯಾವ್ದೋ ಕೇಸ್ ಇದೆ, ಹೋದ್ರು ಅವ್ರ ಕಾರ್ ಹತ್ತಿ. ರವಿ ಗಣಿಗ ಅವರು. ನಾನು ರಘುವೀರ್ ಕೂಡ ಇಬ್ರು ಬಂದಿದೀವಿ, ಬೇರೆ ಯಾರು ಶಾಸಕರು ನನ್ ಜೊತೆ ಬಂದಿಲ್ಲ. ಓಕೆ. ಸೊ ನನಗೆ ಏನು ಖರ್ಗೆ ಅವ್ರನ್ನ ವೇಣುಗೋಪಾಲ್ನ ಒಬ್ರು ಕಾಂಗ್ರೆಸ್ ಲೀಡರ್ ಆಗಿ ಬಂದು ಭೇಟಿ ಮಾಡಿದ್ರು ತಪ್ಪಲ್ಲ. ಈಗ ರೈಟ್ ನಾವು ನನಗೆ ಅಪಾಯಿಂಟ್ಮೆಂಟ್ ಕೇಳಿಲ್ಲ, ಬಟ್ ಭೇಟಿ ಮಾಡೋ ಅಂತ ಉದ್ದೇಶನೂ ಇಲ್ಲ. ಇವಾಗ ಮಾಡಿದ್ರೆ ಅದು ಒಬ್ಬ ಕಾಂಗ್ರೆಸ್ ಲೀಡರ್ ಆಗಿ ತಪ್ಪೇನಿಲ್ಲ. ನಾನು ಪೊಲಿಟಿಕಲ್ ಇಶ್ಯೂಗೆ ಬಂದಿಲ್ಲ ಫಸ್ಟ್ ಆಫ್ ಆಲ್. ಓಕೆ. ಸೊ ಅಗ್ರಿಕಲ್ಚರ್ ಇಶ್ಯೂಗೆ ಮತ್ತು ಏನೋ ಬಾರ ಟೀಮ್ ಎಲ್ಲ ಬಂದಿದ್ದಾರೆ, ಬೇರೆ ಬೇರೆ ಅಕ್ಕಪಕ್ಕ ಬೆಂಗಳೂರು ದಾವಣಗೆರೆ MLA ಅಂತಾರಲ್ಲ, ಅವ್ರ್ಯಾರು ನನಗೆ ಕಾಂಟ್ಯಾಕ್ಟ್ ಬಂದಿಲ್ಲ, ಅವ್ರ್ಯಾರು ನನ್ನ ಸಂಪರ್ಕದಲ್ಲೂ ಇಲ್ಲ. ಇಲ್ಲಿ ಸಂಚಲನ ಆಗ್ಬಿಟ್ಟಿದೆ ಸರ್ ರಾಜ್ಯದಲ್ಲಿ. ಚಲೋ ಏನ್ ಮಾಡಕ್ಕಾಗುತ್ತೆ ಸರ್, ನಿಮ್ ಎಲೆಕ್ಟ್ರಾನಿಕ್ ಮೀಡಿಯಾ. ನಾನು ಕುಮಾರಸ್ವಾಮಿ ಹೇಳ್ದಂಗೆ ಹೇಳಕ್ಕಾಗತ್ತ ಸ್ವಾಮಿ ಟಿವಿ ಅವ್ರಿಗೆ? ಚಿಕ್ಕೋರು. ಈಗ ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ ಹೇಳಕ್ಕಾಗತ್ತಾ? ನಾವೆಲ್ಲ ಚಿಕ್ಕೋರು. ಟಿವಿಗೆ ಟಿವಿ ಅವ್ರು ಏನ್ ಮಾತಾಡಕ್ಕೂ ಅವ್ರಿಗೆ ಸ್ವತಂತ್ರ ಇದೆ. ಡಿಸ್ಪ್ಲೇ ಮಾಡ್ಬೋದು, ಕೇಳ್ಬೋದು, ತಪ್ಪೇನಿಲ್ಲ. ನಾವು ನಮ್ಗೊಂದ್ ಸ್ವಲ್ಪ ಇತಿಮಿತಿ. ಅವ್ರೇನು ಹೇಳ್ತಿದ್ರು ಕುಮಾರಸ್ವಾಮಿ ಅವರು? ನಂಗೆ ಅರ್ಥ ಆಗ್ಲಿಲ್ಲ ಇದು. ಕುಮಾರಸ್ವಾಮಿ ಆದ್ರೂ ಜಾಡಿಸ್ತಾರೆ, ನಾನ್ ಜಾಡ್ಸಕ್ಕಾಗದಾ? ಸಮಯ ಸಂದರ್ಭ ಹಂಗಿದೆ ಚಲುವರಾಯಸ್ವಾಮಿ ಅವರೇ. ಅದರಿಂದ ಈಗ ಒಂದ್ 6 ತಿಂಗಳ ಹಿಂದೆ ನೀವು ಹಿಂಗ್ ದಿಲ್ಲಿಗೆ ಹೋಗಿದ್ರಿ ಅಂತ ದೊಡ್ಡ ಸುದ್ದಿ ಆಗ್ತಿರ್ಲಿಲ್ಲ, ಏನೋ ಹೋಗಿರ್ಬೋದಪ್ಪ ಅಂತ ಆಗ್ತಿತ್ತು. ನಾನ್ ಡೆಲ್ಲಿಗೆ 10 ಸಲ ಬಂದಿದ್ದೀನಿ. ಇವತ್ತು ನವೆಂಬರ್ 20. ಇವತ್ತು ಸರ್ಕಾರಕ್ಕೆ ಸರಿಯಾಗಿ 2.5 ವರ್ಷ ತುಂಬಿತು. ಇವತ್ತು DK ಸುರೇಶ್ ಅವರು ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅನ್ನೋ ಭರವಸೆ ಇದೆ ಅಂದಿದ್ದಾರೆ. ನೀವು ಮಾತಾಡದೆ ನಂಗೆ ಕೇಳ್ಬೇಕು ಅಂದ್ರೆ ಸೈಲೆಂಟ್ ಮ್ಯೂಟ್ ಮಾಡ್ಕೊಂಡು ಕೇಳ್ಕತೀನಿ. ಮಾತಾಡೋದನ್ನ ಕೇಳೋದಾದ್ರೆ ಟೈಮ್ ಕೊಡಿ ದಯವಿಟ್ಟು. ನವೆಂಬರ್ 20 ಯಾರ ನಿಮ್ಗೆ ಹೈಕಮಾಂಡ್ ಹೇಳಿದಾರ? ರಿಷಪಲ್ಗೆ CM ಕೇಳಿದ್ದಾರೆ. DCM ಅವರು CM ಆಯ್ತೀನಿ ಅಂತ ಅನ್ನೋದು, CM ರಿಷಪಲ್ ಮಾಡ್ತೀನಿ ಅನ್ನೋದು ಎಲ್ಲವೂ ಸಹ ಬಿಟ್ವೀನ್ ಹೈಕಮಾಂಡ್ ಅಂಡ್ CM ಅಂಡ್ DCM ಮಧ್ಯದಲ್ಲಿ ನಡೆಯುತ್ತೆ. ಸೊ ನಮ್ ಕೆಲ್ಸ, ನಮ್ಗ್ ಜವಾಬ್ದಾರಿ ಕೊಟ್ಟಿರೋದ್ನ ನಮ್ ಪಾರ್ಟಿ, ನಮ್ ಮುಖ್ಯಮಂತ್ರಿಯವರು, DCM ಅವರು ನಮಗ್ ಕೊಟ್ಟಿರೋ ಕೆಲಸ ನಾವು ಮಾಡ್ತೀವಿ. ಸೊ ನನಗೆ ರಾಜಕಾರಣದಲ್ಲಿ ಇವತ್ತು ನಾನು ಬಂದಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ಇಶ್ಯೂಗೆ, ಯಾವುದೇ ಪೊಲಿಟಿಕಲ್ ಇಶ್ಯೂಗೆ ಬಂದಿಲ್ಲ. ಸೊ ಬಂದಾಗ ಭೇಟಿ ಮಾಡಬಾರ್ದು ಅಂತಲೂ ಇಲ್ಲ. ಈಗ ರೈಟ್ ನಾವು ನಾನು ಭೇಟಿ ಮಾಡೋ ಅಂತ ಉದ್ದೇಶ ಇಟ್ಕೊಂಡಿಲ್ಲ ಅಷ್ಟೇ. ಚಲೋ ಸ್ವಾಮಿ, ಹಾಗಿದ್ರೆ ನಿಮ್ದು ವೈಯಕ್ತಿಕ ಒಪಿನಿಯನ್ ಏನ್ ಬೇಡ, ನೀವು ದಿಲ್ಲಿಗೆ ಅದಕ್ಕೆ ಹೋಗಿಲ್ಲ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಮತ್ತು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಲೀಡರ್ ಅವರೇ ಡಿಸ್ ಮಾಡ್ತಾರೆ. ನಾನು ಇನ್ನು ಆ ಮಟ್ಟಕ್ಕೆ ಈ ಇಶ್ಯೂನ ಸಾರ್ಟ್ ಔಟ್ ಮಾಡೋ ಮಟ್ಟಕ್ಕೆ ನಾನೇನು ರೀಚ್ ಆಗಿದ್ದೀನಿ ಅಂತ ನಾನು. ಈಗ ಕರ್ನಾಟಕದಲ್ಲಿ ಹೆಂಗ್ ಬಿಂಬಿತ ಆಗಿದೆ ಅಂದ್ರೆ, ಒಕ್ಕಲಿಗರ ಮುಖ್ಯಮಂತ್ರಿ ಮಾಡಿ DK ಶಿವಕುಮಾರನ್ನ ಅಂತ ಚಲುವರಾಯಸ್ವಾಮಿ ಅವರೇ ನಿಯೋಗ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋದು ಕರ್ನಾಟಕದಲ್ಲಿ ಬಿಂಬಿತ ಆಗಿದೆ. ಸಿದ್ದರಾಮಯ್ಯನವರು DK ಅವ್ರ ಮಧ್ಯದಲ್ಲಿ ಹೆಂಗಿದೆ ಅಂತ ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ನಮ್ಮನ್ನ ಯಾರನ್ನು ಉಪಯೋಗಿಸ್ಕೊಂಡು ಈ ಸಾರ್ಟ್ ಔಟ್ ಮಾಡೋ ಅಂತ ಪರಿಸ್ಥಿತಿಯಲ್ಲಿ ಅವರಿಬ್ರು ಇಲ್ಲ. ಅವರಿಬ್ರು ಅನ್ಯೋನ್ಯವಾಗಿದ್ದಾರೆ. ಹೈಕಮಾಂಡ್ ಅವರು ಮಧ್ಯದಲ್ಲಿ ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳೋ ಸಮರ್ಥರಿದ್ದಾರೆ. ಪಕ್ಷ ಡ್ಯಾಮೇಜ್ ಮಾಡಿ, ಸರ್ಕಾರ ಡ್ಯಾಮೇಜ್ ಮಾಡಿ ಹೋಗುವಂತ ಪರಿಸ್ಥಿತಿಯಲ್ಲಿ ಅವ್ರಿಲ್ಲ. ನನಗೆ ಬಹಳ ಹತ್ತಿರದಿಂದ ಇಬ್ಬರು ನೋಡಿದ್ದೀನಿ. ಅಲ್ಲ, ಅವ್ರು ಅನ್ಯೋನ್ಯವಾಗಿದ್ದಾರೆ, ಬಟ್ ಶಾಸಕರ ಹೇಳಿಕೆಗಳೇ ವಿಪರೀತ ಆಗ್ಬಿಟ್ವು. ಅದ್ ನಾನೇನು ಮಾಡಕ್ಕಾಗಲ್ಲ. ಶಾಸಕರಿಗೆ ಅವರು ಸ್ವತಂತ್ರ ಇದೆ. ಈಗ ಟಿವಿ ಅವರು ಒಂದಷ್ಟು ಹಿಂದೆ ಮುಂದೆ ಖಾರ ಉಪ್ಪು ಹಾಕಿ ಮಾಡ್ದಂಗೆ ಅವರು ಒಂದಷ್ಟು ವೈಯಕ್ತಿಕವಾಗಿ ಹೇಳ್ಬೋದು. ನಾನು ಶಾಸಕರಿಗೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳೋ ಅಂತೆಲ್ಲ ಅದಕ್ಕೆ ಪಕ್ಷ ಇದೆ, ಅಥವಾ ಮುಖ್ಯಮಂತ್ರಿ ಇದ್ದಾರೆ, ಅಥವಾ ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರು ಹೇಳ್ಕೊತಾರೆ. ಬಟ್ ನಾನು ಅದಕ್ಕೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಗುರುಗಳೇ. ಈ ಸುದ್ದಿ ಆದ ನಂತರ ತಮಗೇನಾದ್ರು ಬೆಂಗಳೂರಿನಿಂದ ಫೋನ್ ಕಾಲ್ಗಳು ಹಿಂಗ ಆಗ್ತಿದೆ, ಏನ್ ಕತೆ ಅಂತ?
ಯಾರು ಫೋನ್ ಮಾಡಿಲ್ಲ ನನಗೆ, ಟಿವಿ ಅವ್ರು ಮಾತ್ರ ಮಾಡಿದ್ದಾರೆ. ಈಗ ನಿಮ್ಗೆ ಹೇಳ್ದಂಗೆ ಎಲ್ರಿಗೂ ಹೇಳಿದೀನಿ. ಎಸ್, ಧನ್ಯವಾದ ಚಲುವರಾಯಸ್ವಾಮಿ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.